ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. AMCA ಬರುವವರೆಗೆ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಬಲ್ಲ ರಫೇಲ್ F4 ಭಾರತದ ಮಹತ್ವಾಕಾಂಕ್ಷಿ 114 ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ MRFA ಯೋಜನೆ ಅಂತಿಮ ಹಂತದತ್ತ ಸಾಗುತ್ತಿರುವ ಸಮಯದಲ್ಲೇ ಭಾರತೀಯ ವಾಯುಪಡೆ ತನ್ನ ಯುದ್ಧ ಸಾಮರ್ಥ್ಯವನ್ನು ಹೊಸ ತಾಂತ್ರಿಕ ಹಂತಕ್ಕೆ ಕರೆದೊಯ್ಯಲು ಸಿದ್ಧವಾಗುತ್ತಿದೆ. ಈಗಾಗಲೇ ಸೇವೆಯಲ್ಲಿ ಇರುವ 36 ರಫೇಲ್ ಫೈಟರ್ ಜೆಟ್ಸ್ಗಳು ವಾಯು ಪ್ರಾಬಲ್ಯವನ್ನು ಸಾಬೀತುಪಡಿಸಿವೆ. ಆದರೆ ಮುಂದಿನ ಹಂತದಲ್ಲಿ ಪ್ರಸ್ತಾವಿತವಾಗಿರುವ ರಫೇಲ್ F4 ಸ್ಟ್ಯಾಂಡರ್ಡ್ ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ರೂಪಾಂತರ ಮಾಡುವ ಶಕ್ತಿಯನ್ನು ಹೊಂದಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಈ ಹೆಚ್ಚುವರಿ ರಫೇಲ್ಗಳ ಪ್ರಸ್ತಾವನೆಯನ್ನು ಕ್ಲಿಯರ್ ಮಾಡಿದ್ದು, ರಫೇಲ್ F4 ಅನ್ನು AMCA ಆಪರೇಷನಲ್ ಆಗುವವರೆಗೆ, ಅಂದರೆ 2034 ಅಥವಾ 35ರವರೆಗೆ ಭಾರತೀಯ ವಾಯುಪಡೆಗೆ ಅತ್ಯಂತ ಪ್ರಮುಖ ಬ್ರಿಡ್ಜ್ ಫೈಟರ್ ಆಗಿ ಪರಿಗಣಿಸಲಾಗಿದೆ. F3Rನಿಂದ F4ಗೆ ಒಂದು ಜನರೇಷನಲ್ ಲೀಪ್. ಪ್ರಸ್ತುತ ಭಾರತೀಯ ವಾಯುಪಡೆ ಬಳಸುತ್ತಿರುವ ರಫೇಲ್ F3R ಒಂದು ಅತ್ಯಂತ ಶಕ್ತಿಶಾಲಿ 4.5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದೆ. ಆದರೆ ರಫೇಲ್ F4 ಎಂದರೆ ಕೇವಲ ಅಪ್ಗ್ರೇಡ್ ಅಲ್ಲ, ಇದೊಂದು ಹೈಪರ್ ಕನೆಕ್ಟೆಡ್ ಡೇಟಾ ಸೆಂಟ್ರಿಕ್ ಕಂಬ್ಯಾಟ್ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ಫೈಟರ್ ಜೆಟ್ ಒಂದೇ ಯೋಧನಲ್ಲ, ಬದಲಾಗಿ ಲ್ಯಾಂಡ್, ಸಿ, ಏರ್ ಅಸೆಟ್ಸ್ ಜೊತೆಗೆ ಸಂಪರ್ಕ ಹೊಂದಿರುವ ಒಂದು ಕಂಬ್ಯಾಟ್ ಕ್ಲೌಡ್ ನೆಟ್ವರ್ಕ್ ಆಗಿದೆ. ಮಲ್ಟಿ ಡೊಮೈನ್ ವಾರ್ಫೇರ್ ಯುಗದಲ್ಲಿ ರಫೇಲ್ F4 ಸ್ಟ್ಯಾಂಡ್ ಅಲೋನ್ ಫೈಟರ್ ಜೆಟ್ ಅಲ್ಲ, ಒಂದು ನೆಟ್ವರ್ಕ್ಡ್ ವಾರ್ ಮೆಷಿನ್ ಆಗಿದೆ. ಎಲ್ಲವನ್ನು ನೋಡುವ ಕಣ್ಣು, ಅಡ್ವಾನ್ಸ್ಡ್ ರೆಡಾರ್ ಅಂಡ್ ಸೆನ್ಸಾರ್ಸ್. ರಫೇಲ್ F3Rನಲ್ಲಿ ಇರುವ RBE-2 AESA ರೆಡಾರ್ ಈಗಾಗಲೇ ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ ಕಂಬ್ಯಾಟ್ನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದೆ. ಆದರೆ F4 ವೇರಿಯಂಟ್ನಲ್ಲಿ ರೆಡಾರ್ ಮತ್ತಷ್ಟು ಅಡ್ವಾನ್ಸ್ ಆಗಲಿದೆ. ಗ್ರೌಂಡ್ ಮೂವಿಂಗ್ ಟಾರ್ಗೆಟ್ ಇಂಡಿಕೇಟರ್, GMTI, ಸಿಂಥೆಟಿಕ್ ಅಪರ್ಚೂರ್ ರೆಡಾರ್, SAR ಮೋಡ್ಸ್ಗಳು ಈ ಸಾಮರ್ಥ್ಯಗಳ ಮೂಲಕ ಯಾವುದೇ ಹವಾಮಾನದಲ್ಲೂ ಪೈಲಟ್ಗಳಿಗೆ ಯುದ್ಧ ಭೂಮಿಯ ಹೈ ಡೆಫಿನೇಷನ್ ರಿಯಲ್ ಟೈಮ್ ಮ್ಯಾಪ್ ಸಿಗುತ್ತವೆ. ಚಲಿಸುವ ಗ್ರೌಂಡ್ ವೆಹಿಕಲ್ಗಳನ್ನು ಕೂಡ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಟ್ರ್ಯಾಕ್ ಮಾಡಬಹುದು. ಇದರಿಂದ ಭಾರತೀಯ ವಾಯುಪಡೆಗೆ ಡೀಪ್ ಸ್ಟ್ರೈಕ್, ಸರ್ವಿಲೆನ್ಸ್, ಲಾಂಗ್ ರೇಂಜ್ ಟಾರ್ಗೆಟಿಂಗ್ ಕ್ಷೇತ್ರಗಳಲ್ಲಿ ಭಾರೀ ಮುನ್ನಡೆ ಸಿಗಲಿದೆ. ಕೊಲಾಬರೇಟಿವ್ ಕಂಬ್ಯಾಟ್ ರಫೇಲ್ F4ನ ಹೃದಯ. ರಫೇಲ್ F4 ಅನ್ನು ವಿಶೇಷಗೊಳಿಸುವ ಅಂಶವೇ ಕನೆಕ್ಟಿವಿಟಿ. ಇಲ್ಲಿಯವರೆಗೆ ಏರ್ಕ್ರಾಫ್ಟ್ಗಳು ಲಿಂಕ್ 16 ಡೇಟಾ ಲಿಂಕ್ ಮೇಲೆ ಅವಲಂಬಿತವಾಗಿದ್ದವು. ಆದರೆ F4ನಲ್ಲಿ ಬರುತ್ತದೆ ಥೇಲ್ಸ್ ಕಾಂಟ್ಯಾಕ್ಟ್ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ, ಸೆಕ್ಯೂರ್ ಹೈ ಸ್ಪೀಡ್ ಸ್ಯಾಟಲೈಟ್ ಕಮ್ಯುನಿಕೇಷನ್. ಇದರ ಮೂಲಕ ರಫೇಲ್ F4 ಇತರೆ ಫೈಟರ್ ಜೆಟ್ಸ್ಗಳು, ಡ್ರೋನ್ಸ್ಗಳು ಹಾಗೂ ಗ್ರೌಂಡ್ ಕಮಾಂಡ್ ಸೆಂಟರ್ಸ್ಗಳಿಗೆ ಕ್ಷಣಾರ್ಧದಲ್ಲಿ ಡೇಟಾಗಳನ್ನು ಶೇರ್ ಮಾಡುತ್ತದೆ. ಇದರಿಂದ ಬ್ಯಾಟಲ್ ಫೀಲ್ಡ್ನ ಒಂದು ಸಿಂಗಲ್ ಯೂನಿಫೈಡ್ ಪಿಕ್ಚರ್ ಸೃಷ್ಟಿಯಾಗುತ್ತದೆ. ಅಂದರೆ ಪೈಲಟ್ ಒಬ್ಬಂಟಿಯಾಗಿ ಯುದ್ಧವನ್ನು ಮಾಡುವುದಿಲ್ಲ, ಅವನು ಒಂದು ಡಿಸ್ಟ್ರಿಬ್ಯೂಟೆಡ್ ಸೆನ್ಸಾರ್ ಶೂಟರ್ ನೆಟ್ವರ್ಕ್ನ ಭಾಗವಾಗಿರುತ್ತಾನೆ. ಡಿಜಿಟಲ್ ಕಾಕ್ಪಿಟ್ ರೆವಲ್ಯೂಷನ್, ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ. ಕಾಕ್ಪಿಟ್ನ ಒಳಗೂ ದೊಡ್ಡ ಬದಲಾವಣೆ. ಪ್ರಸ್ತುತ F3Rನಲ್ಲಿ ಇರುವ LB-4 HMD ಇನ್ನು ಮುಂದೆ ಬದಲಾಗುತ್ತದೆ. HMD ಅಂದರೆ ಥೇಲ್ಸ್ ಸ್ಕಾರ್ಪಿಯನ್ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ. ಈ ಹೊಸ HMDನಲ್ಲಿ ಅಂದರೆ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇನಲ್ಲಿ ಫುಲ್ ಕಲರ್ ಡಿಸ್ಪ್ಲೇ, ಅಡ್ವಾನ್ಸ್ಡ್ ಡಿಜಿಟಲ್ ಸಿಂಬಾಲಜಿ ಮತ್ತು ಪೈಲಟ್ ಫೀಲ್ಡ್ ವ್ಯೂ ಮೇಲೆಯೇ ಮಿಷನ್ ಡೇಟಾ ಓವರ್ಲೇ. ಹೈಬ್ರಿಡ್ ಟ್ರ್ಯಾಕಿಂಗ್ ಟೆಕ್ನಾಲಜಿ ಬಳಸಿ ಪೈಲಟ್ ಕೇವಲ ನೋಡುವುದರ ಮೂಲಕವೇ ವೆಪನ್ಸ್ ಮತ್ತು ಸೆನ್ಸಾರ್ಗಳನ್ನು ಕ್ಯೂ ಮಾಡಬಹುದು, ಅಂದರೆ ಲಾಂಚ್ ಮಾಡಬಹುದು. ಹೈ ಪ್ರೆಷರ್ ಕಂಬ್ಯಾಟ್ ಪರಿಸ್ಥಿತಿಯಲ್ಲಿ ಇದು ರಿಯಾಕ್ಷನ್ ಟೈಮನ್ನು ಭಾರಿ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಎನ್ಹ್ಯಾನ್ಸ್ಡ್ ಲಿಥಾಲಿಟಿ. ಮೀಕಾ NG ಕ್ಷಿಪಣಿ ಮತ್ತು ಹ್ಯಾಮರ್ ಕ್ಷಿಪಣಿಗಳು
ವೆಪನ್ಸ್ ವಿಭಾಗದಲ್ಲೂ ರಫೇಲ್ F4 ಇನ್ನಷ್ಟು ಡೆಡ್ಲಿ ಆಗಲಿದೆ. ಮೀಟಿಯರ್ ಮಿಸೈಲ್ ಈಗಾಗಲೇ ಲಾಂಗ್ ರೇಂಜ್ ಕಂಬ್ಯಾಟ್ಗೆ ಬ್ಯಾಕ್ ಬೋನ್ ಆಗಿದ್ದರೂ ರಫೇಲ್ F4ನಲ್ಲಿ ಮೀಕಾ NG ನೆಕ್ಸ್ಟ್ ಜನರೇಷನ್ ಮಿಸೈಲ್. ಇದರಲ್ಲಿ ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್, ಎಕ್ಸ್ಟೆಂಡೆಡ್ ರೇಂಜ್, ಹೈ ಮೆನೋರಬಿಲಿಟಿ ಹಾಗೂ AESA ಸೀಕರ್ಗಳನ್ನು ಅಳವಡಿಸಲಾಗಿರುತ್ತದೆ. ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಿಗೂ ತಪ್ಪಿಸಿಕೊಳ್ಳಲು ಕಷ್ಟವಾಗುವ ಮಿಸೈಲ್ ಇದು. ಇದಕ್ಕೆ ಜೊತೆಗೆ 1000 kg ತೂಕದ ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್. ಇದು ರಫೇಲ್ಗೆ ಮೊದಲ ಬಾರಿ ಹೆವಿ ಬಂಕರ್ ಬಸ್ಟರ್ ಸ್ಟ್ರೈಕ್ ಕೇಪಬಿಲಿಟಿಯನ್ನು ನೀಡುತ್ತದೆ. ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ನಿಂದಲೇ ಹಾರ್ಡನ್ಡ್ ಬಂಕರ್ಸ್, ಫೋರ್ಟಿಫೈಡ್ ಪೊಸಿಷನ್ಸ್ಗಳ ಮೇಲೆ ಅತ್ಯಂತ ಪ್ರಿಸೈಸ್ ಅಟ್ಯಾಕ್ ಸಾಧ್ಯವಾಗುತ್ತದೆ. AI ಡ್ರಿವನ್ ಕಂಬ್ಯಾಟ್ ಆ್ಯಂಡ್ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. ರಫೇಲ್ F4 ನಿಜವಾದ ಗೇಮ್ ಚೇಂಜರ್ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಸಾಮಾನ್ಯ ಸೆನ್ಸಾರ್ ಫ್ಯೂಷನ್ ಅಲ್ಲ. ಆನ್ಬೋರ್ಡ್ AI ಸಿಸ್ಟಮ್, ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಎಕ್ಸ್ಟರ್ನಲ್ ಸೆನ್ಸಾರ್ಸ್ ಇವುಗಳಿಂದ ಬರುವ ಅಪಾರ ಡೇಟಾವನ್ನು ಫಿಲ್ಟರ್ ಮಾಡಿ ಪೈಲಟ್ಗೆ ಅತ್ಯಂತ ಮುಖ್ಯ ಟ್ಯಾಕ್ಟಿಕಲ್ ಇನ್ಫಾರ್ಮೇಷನ್ಗಳನ್ನು ಮಾತ್ರ ತೋರಿಸುತ್ತದೆ. ಇದರಿಂದ ಪೈಲಟ್ನ ಓವರ್ಲೋಡ್ ತಪ್ಪುತ್ತದೆ. ಮೇಂಟೆನೆನ್ಸ್ ಭಾಗದಲ್ಲೂ AI ಕ್ರಾಂತಿ. ಪ್ರೋಗ್ನೋಸಿಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಏಡ್ ಸಿಸ್ಟಮ್. ಏರ್ಕ್ರಾಫ್ಟ್ ಕಾಂಪೊನೆಂಟ್ಸ್ಗಳ ಆರೋಗ್ಯವನ್ನು ರಿಯಲ್ ಟೈಮ್ನಲ್ಲಿ ಮಾನಿಟರ್ ಮಾಡಿ ಫೇಲ್ಯೂರ್ ಆಗುವ ಮೊದಲೇ ಪ್ರಿಡಿಕ್ಟ್ ಮಾಡುತ್ತದೆ. ಇದರಿಂದ ಹೈ ಫ್ಲೀಟ್ ಅವೈಲಬಿಲಿಟಿ, ಲೋವರ್ ಮೇಂಟೆನೆನ್ಸ್ ಕಾಸ್ಟ್, ಸಸ್ಟೈನ್ಡ್ ಹೈ ಟೆಂಪೋ ಆಪರೇಷನ್ಸ್. ಭಾರತೀಯ ವಾಯುಪಡೆಗೆ ಇದು ಬಹಳ ಪ್ರಮುಖ ಅಂಶವಾಗಿದೆ. AMCAಗೆ ಸೇತುವೆಯಾದ ರಫೇಲ್ F4. ರಫೇಲ್ F4 ಅನ್ನು ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಎನಿಮಿ ಸ್ಟೆಲ್ತ್ ಏರ್ಕ್ರಾಫ್ಟ್, ಡೆನ್ಸ್ ಏರ್ ಡಿಫೆನ್ಸ್ ನೆಟ್ವರ್ಕ್ಸ್, ಫ್ಯೂಚರ್ ಬ್ಯಾಟಲ್ ಫೀಲ್ಡ್ ಥ್ರೆಟ್ಸ್ ಇವೆಲ್ಲವನ್ನು ಎದುರಿಸಲು ಭಾರತೀಯ ವಾಯುಪಡೆಗಾಗಿ ಇದು ಬರೀ ಕೇವಲ ಫೈಟರ್ ಜೆಟ್ ಡೀಲ್ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ನೆಸೆಸಿಟಿ ಆಗಿದೆ. AMCA ಪ್ರೊಟೋಟೈಪ್ಗಳು 2026 ಅಥವಾ 27ರಲ್ಲಿ ಹೊರಬರಲಿವೆ ಹಾಗೂ 2030ರ ವೇಳೆಗೆ ಫುಲ್ ಇಂಡಕ್ಷನ್ ಸೇನೆಯ ಸೇವೆಗೆ ಸೇರಲಿವೆ. ಆವರೆಗೆ ರಫೇಲ್ F4 ಭಾರತದ ಫ್ರಂಟ್ ಲೈನ್ ಏರ್ ಡಿಫೆನ್ಸ್ನ ಬ್ಯಾಕ್ ಬೋನ್ ಆಗಿ ದೇಶದ ಆಕಾಶದ ಗಡಿಯನ್ನು ಸುರಕ್ಷಿತವಾಗಿಡಲಿದೆ. AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಬರುವವರೆಗೆ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ತಡೆದು ನಿಲ್ಲಿಸುವ ಫೈಟರ್ ಜೆಟ್ ಯಾವುದಾದರೂ ಇದ್ದರೆ ಅದು ರಫೇಲ್ F4 ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.